ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತು ನಾನು ಭಾನುವಾರ ಬೆಳಗ್ಗೆ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಹಿಂದಿನ ದಿನ ಮೂವಿ ನೋಡಿಕೊಂಡು ಇಲ್ಲೇ ಹಾಲಲ್ಲೇ ಮಲ್ಕೊಂಡ್ಬಿಟ್ಟಿದ್ವಿ ಎಲ್ಲರೂ ಕೂಡ. ಒಂಥರ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಆಫ್ಟರ್ ಎ ಲಾಂಗ್ ಟೈಮ್ ಮೂವಿ ನೋಡಿದ್ವಿ ಅಂತಲೇ ಹೇಳ್ಬೋದು. ಇನ್ನು ಇವತ್ತಿನ ವ್ಲಾಗ್ನ ನಾನು ಬೆಳಗ್ಗೆ ಹಾಲಿಂದ ಶುರು ಮಾಡ್ತಾ ಇದ್ದೀನಿ. ಬನ್ನಿ ತಡ ಮಾಡ್ದಂತೆ ವಿಡಿಯೋನ ಶುರು ಮಾಡೋಣ. ಓನಾ ಸಿರಿ ಏನು ಮಾಡ್ತಿದ್ದಾನೆ ಅಣ್ಣ? ಹೊಡಿತೀಯ ಅಣ್ಣಗೆ ನೀನು? ಓ ಅಯ್ಯೋ, ಓ ಬೈತಾರ ನೋಡು, ಹೆಂಗ್ ಬೈತಾವಳು ಸಿರಿ. ಅಣ್ಣ ಏನ್ ಮಾಡ್ದ ನಿಮ್ಗೆ? ಅಣ್ಣ ಪಾಪ ಅಣ್ಣ, ನಿಂಗೆ ಮುಚ್ಕೊಡಕ್ ಬಂದಿದ್ದು ಅಣ್ಣ. ಅಯ್ಯೋ ಅಯ್ಯೋ, ಆಯ್ತು ಆಯ್ತು ಬಿಡು, ಆಯ್ತು. ಎಲ್ಲ ನಿನ್ ಕೈಯಲ್ಲಿ ನಿಂದು ಹೊರಗಡೆ ಹೊಟ್ಟೋಗ್ತಾ ಇತ್ತಲ್ಲ ಪಾಪ ಅಣ್ಣ. ನೀನ್ ಲವ್ ಮಾಡ್ತಾನೆ ಜಾಸ್ತಿ. ಸಮಾಧಾನ ಪಡ್ಕೋತಾರ. ಮುಚ್ಕೊಡು ಅಣ್ಣಂಗೆ. ಹೋಗತ್ತೆ. ಏನು ಸಿರಿ? ಸಿರಿ ಓನಾ? ಏನು ಮಗನ್ ಪಾಪ ಹೊಡೆದಾಕ್ತಾಳೆ ಇವಳು. ಜೋರ್ ಮಾಡೋದ್ ನೋಡು. ಜೋರ್ ಮಾಡೋದು ಪಾಪ ಅಣ್ಣಂಗೆ. ಅದು ಪಾಪಚ್ಚೆ ಎಲ್ಲ ಕೇಳುತ್ತೆ ಅಂತನಾ? ಹಾ ಸಿರಿ, ಅಣ್ಣಂಗೆ ಈಗಲೇ ಜೋರ್ ಮಾಡ್ತೀಯ ನೀನು? ಪಾಪ ಅಣ್ಣ, ಪಾಪ ಅಣ್ಣ, ಪಾಪ. ಲವ್ ಯು ಅಣ್ಣ. ಈಗೆಲ್ಲ ಜಗಳ ನೋಡು. 3 ತಿಂಗಳು 12 ದಿನ ಮಗು ಅಣ್ಣನ ಜೊತೆ ಜಗಳ ಮಾಡ್ತಾಳೆ. ಅವಾಗ್ಲೇ ಏನ್ ಜೋರ್ ಮಾಡ್ತಾ ಇಲ್ಲ, ಈಗ ಸೈಲೆಂಟ್ ಆಗೋದು. ವಿಡಿಯೋ ಮಾಡ್ತಾ ಇದ್ದೀರಲ್ಲ. ಡೀಸೆಂಟ್ ಆಗಿ. ನಾನು ತುಂಬಾ ಡೀಸೆಂಟ್ ಗರ್ಲು. ನಾನು ಡೀಸೆಂಟ್ ಅಲ್ಲ, ಇನ್ನೋಸೆಂಟ್. ಇನ್ನೋಸೆಂಟು, ಹಿಂಗೆ ಇರ್ತೀನಿ ನಾನು. ಪಾಪ ಅಣ್ಣ. ಮುತ್ತು ಕೊಟ್ಬಿಡು ಅಣ್ಣಗೆ. ಏನು ಮಾಡ್ದ ಅಣ್ಣ? ಅವನು ಮಾಡ್ದ. ಅಪ್ಪು, ತಂಗಿಗೆ ನೀನು ಉಂಡಿಲಿ ತಂಗಿಗೆ ಅದರಿಂದ ಗಿಫ್ಟ್ ತಗೊಡ್ತೀಯಾ? ಏನ್ ತಗೊಡ್ತೀಯಾ? ಕೇಳ್ರಿ, ಇಲ್ಲಿ ತಕೊಡ್ತೀವ? ನೀನು ಉಂಡಿಲ್ ಕಾಸಿಗೆಲ್ಲ ತಕೊಡ್ತೀಯ ತಂಗಿಗೆ? ಏನ್ ತಕೊಡ್ತೀಯ ಅಪ್ಪು? ಪಿಂಕ್ ಸೈಕಲ್ ತಕೊಡ್ತಾನಂತೆ. ಪಿಂಕ್ ಸೈಕಲ್? ನಿಂತರ ದೊಡ್ಡವನಾದಾಗ ಪಿಂಕ್ ಸೈಕಲ್ ಬೇಕಾ ಸಿರಿ ನಿಂಗೆ? ನಿಂತರ ದೊಡ್ಡವನಾದಾಗ್ಲ ಏನು ಬೇಕು? ನಿಂತರ ಅವನು ಬೇಕು ನಿಂಗೆ? ಪಿಂಕ್ ಸೈಕಲ್ ತಕೊಡ್ತಾನಂತೆ ನೋಡು. ಯಾಕೆ ಪಿಂಕು? ಗ್ರೀನ್ ಕಲರ್ ತಕೊಡೋಣ. ಪಿಂಕೇ ಯಾಕೆ ತಕೊಡ್ತೀಯ? ಸಿರಿಗೆ ಇಷ್ಟನ ಪಿಂಕ್ ಅಂದ್ರೆ? ಸ್ಟಾರ್ಟ್ ಮಾಡಿದ್ಲು. ಪಿಂಕ್ ಸೈಕಲೇ ತಕೊಡ್ತಾಳ. ಸ್ಟಾರ್ಟ್ ಮಾಡಿದ್ಲು ಈಗ. ಬೇಕಾ ಸಿರಿ? ಅಣ್ಣ ಪಿಂಕ್ ಸೈಕಲ್ ತಕೊಡ್ತಾನಂತೆ. ಭಾರಿ ಜಗಳ ಮಾಡ್ತಾಳೆ ಇವಳು. ಅಣ್ಣಂದೆಲ್ಲ ಎತ್ಕೊಂಡ್ ಬಂದ್ಬಿಟ್ಟು ನಂದು ಅಂತ ಎತ್ತಿಕೊಳ್ಳೋದು. ಸೈಕಲ್ ಬೇಕಾ ಸಿರಿ? ಒಂದು ಬೇಕು? ಹೂ ಬೇಕಾ? ಇನ್ನೇನು ಬೇಕು ನಿಂಗೆ? ಏನು ಬೇಕು? ಒಂದು ಬೇಕು ಸಿರಿ? ನನ್ನ
ನೋಡಿ ಹ್ಯಾಪಿ ಮಾಡ ಇವತ್ತು ಸ್ವಿಮ್ಮಿಂಗ್ ಕ್ಲಾಸ್ ಹತ್ರ ಕರ್ಕೊಂಡು ಹೋಗೋಣ ಅವನ್ನ. ಓಕೆ ಹೋಗ್ತೀಪ ಕರ್ಕೊಂಡು ಹೋಗೋಣ. ನೋಡು ನೋಡು ಅಣ್ಣ ಸುಮ್ಮನೆ ಸ್ಕೂಲ್ಗೆ ಹೋಗೋವಾಗ ಸಿರಿ ಈಚೆಗಡೆ ನಿಂತ್ಕೊಂಡು ಬಾಯ್ ಅಣ್ಣ ನಾನು ಮಧ್ಯಾಹ್ನ ಬರ್ತೀನಿ ನಿಂಗೆ ಕರ್ಕೊಂಡು ಹೋಗಕ್ಕೆ ಅಂತ ಬಾಯ್ ಮಾಡ್ತಾಳೆ. ಅಲ್ವಾ ಸಿರಿ, ಬಾಯ್ ಅಣ್ಣ ಅಂತ. ಅಪ್ಪು ನೀನು ಫಸ್ಟ್ ಡೇ ಸ್ಕೂಲ್ಗೆ ಹೋಗುವಾಗ ನಾನು ಪಪ್ಪ ಸಿರಿ ಎಲ್ಲ ಬರೋದಾ ಸ್ಕೂಲಿಗೆ ಬಿಡೋಕ್ಕೆ? ಹ್ಯಾಪಿಯಾಗಿ ಹೋಗುವಂತ ನೀನು ಆಯ್ತಾ? ಓಕೆ. ಓ ಎಸ್ ನನ್ನ ಮುದ್ದು ಎರಡು ಕಂದಮ್ಮಗಳು, ಮುದ್ದು ಕಂದಮ್ಮಗಳು. ಸಿರಿ ಅಂತೂ ಇವಾಗ ಜಾಸ್ತಿ ಹ್ಞೂ ಅಂತೆಲ್ಲ ಅನ್ನೋದು ಅಂತ ಹೇಳ್ಬೋದು. ಅಪ್ಪು ಏನಾದರೂ ಮಾತಾಡಿಸ್ತಿದ್ರೆ ಅಲ್ವಾ ರಿಯಾಕ್ಟ್ ಮಾಡ್ತಾಳೆ, ಮತ್ತು ಕೋಪ ಮಾಡ್ಕೊಳ್ಳೋ ಫೇಸ್ ಥರ ಎಲ್ಲ ಮಾಡೋದು ಈ ಥರ ಎಲ್ಲ ಮಾಡ್ತಿರ್ತಾಳೆ. ಆವಾಗ ಕ್ಯೂಟ್ ಅಂತ ಅನ್ನಿಸ್ತು. ಬೆಳಗ್ಗೆ ಕೂಡ ಅಷ್ಟೇ ಅಪ್ಪು ಒಟ್ಟಿಗೆ ಏನೋ ಜಗಳ ಮಾಡೋ ಥರ ಎಲ್ಲ ವಾಯ್ಸ್ ಮಾಡ್ತಾಯಿದ್ಲು. ಆವಾಗ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಜೀವನ್ ಮೊಬೈಲ್ ತೆಗಿಯೋ ಅಷ್ಟೊತ್ತಿಗೆ ಸ್ಟಾಪೇ ಮಾಡಿಬಿಟ್ಲು. ಸರಿ ಅಂತ ಇದ್ದಿದ್ದನ್ನೇ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ನೋಡ್ಬೋದು ಎಷ್ಟು ಕ್ಯೂಟಾಗಿ ರಿಯಾಕ್ಟ್ ಮಾಡ್ತಾಳೆ ಅಂತ ಅಂದ್ಬಿಟ್ಟು. ಸೊ ನಾರ್ಮಲಾಗಿ ಯಾವ ರೀತಿ ನಾವು ಮಾತಾಡಿದ್ದೀವಿ ಅದನ್ನೇ ನಿಮ್ಮ ಜೊತೆ ಶೇರ್ ಮಾಡಿದೆ. ಜಾಸ್ತಿ ಏನೂ ಅಲ್ಲಿ ಎಡಿಟ್ ಮಾಡೋದಕ್ಕೆ ಹೋಗಿಲ್ಲ. ಸೊ ಯೂಶ್ವಲಾಗಿ ಬೆಳಗ್ಗೆ ಎದ್ದಾಗ ಅಲ್ವಾ ಹೀಗೆ ಮಾತಾಡ್ತಾ ಕೂತ್ಕೊಂಡಿರ್ತೀವಿ ಒಂದು ಸ್ವಲ್ಪ ಹೊತ್ತು. ಅದಾದಮೇಲೆ ನಾನು ಹೋಗಿ ಕಾಫಿ ಮಾಡಿಕೊಂಡು ಬಂದು ಹೀಗೆ ಕಾಫಿ ಕುಡಿತಾ ಕೂತ್ಕೊಂಡ್ರೆ ಅದಾದಮೇಲೆ ಜೀವನ್ ಹೋಗಿ ಏನಾದರೂ ಅವತ್ತಿನ ದಿನಕ್ಕೆ ಚಿಕನ್ ಎಲ್ಲ ತೊಗೊಂಬರ್ಬೇಕು ಅಡುಗೆಗೆ ಅಂದರೆ ತೊಗೊಂಬರ್ತಾರೆ. ಸೊ ಬೆಳಗ್ಗೆ ಏನೂ ವ್ಲಾಗ್ನ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ. ಈಶಾ ಅಂತ ಒಂದು ಹಾರರ್ ಮೂವಿನ ಕೂಡ ನೋಡಿದ್ವಿ, ತುಂಬ ಚೆನ್ನಾಗಿತ್ತು. ಅದಾದಮೇಲೆ ನಾನು ನೈಟ್ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವಾಗ ಟೈಮ್ ಆಲ್ರೆಡಿ 10:30 ಆಗಿದೆ. ಇವಾಗ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಒಂದು ಸ್ವಲ್ಪ ಹಾಲೆಲ್ಲ ಕ್ಲೀನ್ ಮಾಡಬೇಕಾಗಿತ್ತು. ಇವತ್ತಂತೂ ಡೇ ಫುಲ್ ಕ್ಲೀನಿಂಗಲ್ಲೇ ಹೊರಟೋಯ್ತು ಅಂತ ಹೇಳ್ಬೋದು. ಬೆಳಗ್ಗೆಯಿಂದ ಏನೂ ವ್ಲಾಗ್ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ನನಗಂತೂ ಫುಲ್ ಸುಸ್ತಾಗೋಗ್ಬಿಟ್ಟಿತ್ತು. ಬಿಡು ಆರಾಮಾಗಿ ಆಮೇಲೆ ಸಂಜೆ ಮೇಲೆ ವ್ಲಾಗ್ ಶುರು ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ವ್ಲಾಗೇ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಇನ್ನು ಸಿರಿಗೆ ಫೀಡಿಂಗ್ ಮಾಡಿಸ್ಬಿಟ್ಟು ಅಲ್ಲಿ ಮಲಗಿಸಿದ್ದೀನಿ. ಅಪ್ಪು ಆಟ ಆಡಿಸ್ತಾ ಇದ್ದಾನೆ. ಅವನು ಕೂಡ ಇವಾಗ ಊಟ ಮಾಡಿದ್ದಾಯಿತು. ಇವತ್ತು ಬೆಳಗ್ಗೆ ಬಂದು ಚಿಕನ್ ಬಿರಿಯಾನಿ ಮಾಡಿದ್ವಿ. ಇನ್ನು ಮಧ್ಯಾಹ್ನ ಅದೇ ಆಯಿತು. ಇವಾಗ ನಾನು ನೈಟ್ಗೆ ಚಿಕನ್ ಸಾಂಬಾರು ಮಾಡಿದ್ದೆ. ಜೀವನ್ಗೆ ಅಪ್ಪುಗೆ ಇಬ್ರಿಗೂ ಕೂಡ ನನ್ನೊಟ್ಟಿಗೆ ಮೆಂತ್ಯ ಮುದ್ದೆನೇ ಮಾಡಿಕೊಟ್ಟಿದ್ದೆ. ಸೊ ಇಷ್ಟಪಟ್ಟು ತಿಂದರು. ಅಂದರೆ ಜೀವನಿಗೆ ಒಂದು 2-3 ಸತಿ ಮಾಡಿಕೊಟ್ಟಿದ್ದೀನಿ, ಇಷ್ಟ ಆಯಿತು ಅಂತೆ ಅವ್ರಿಗೆ. ಸೊ ಹಾಗಾಗಿ ನಾನು ಯಾವಾಗಾದರೂ ಮುದ್ದೆ ಮಾಡ್ಕೊಳ್ಳುವಾಗ ಮೆಂತ್ಯ ಮುದ್ದೆ ಅವರು ಕೂಡ ಕೇಳ್ತಾರೆ ಮನೆಯಲ್ಲಿದ್ದಾಗ, ಸರಿ ಅಂತ ಅವ್ರಿಗೂ ಮಾಡಿಕೊಡ್ತೀನಿ. ಅವ್ರಿಗೂ ಆರೋಗ್ಯಕ್ಕೆ ಒಳ್ಳೆಯದಲ್ವ. ಹಾಗಾಗಿ ಇನ್ನು ಮೇಲ್ಗಡೆ ತೊಗೊಂಡು ಹೋಗೋ ಐಟಮ್ಸ್ ಎಲ್ಲ ಇಲ್ಲಿ ಎತ್ತಿಟ್ಟಿದ್ದೀನಿ. ಹೋಗುವಾಗ ಎತ್ಕೊಂಡು ಹೋಗಬೇಕು. ಇನ್ನು ನಮ್ಮದು ವ್ಯಾಕ್ಯೂಮ್ ಕ್ಲೀನರ್ ಏನಾಗಿದೆ ಅಂತ ಗೊತ್ತಿಲ್ಲ. ಕಂಪ್ಲೀಟಾಗಿ ಅದು ನಿಂತೋಗ್ಬಿಟ್ಟಿದೆ, ವರ್ಕೇ ಆಗ್ತಿಲ್ಲ. ನನಗಂತೂ ಅದು ಕೆಟ್ಟೋದಾಗ ಸಖತ್ ಬೇಜಾರಾಗೋಯಿತು. ಏಕೆ ಅಂತಂದರೆ ನನ್ನ ಜೊತೆಗೆ ಪಾರ್ಟ್ನರ್ ಅಂತ ಇದ್ದಿದ್ದೆ, ಅದು ಏನಾದರೂ ಡಸ್ಟಿಂಗ್ ಮಾಡಬೇಕು, ಸೋಫಾ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು ಅಂತೆಲ್ಲ ಅಂದಿದ್ದಿದ್ರೆ ಇದೊಂದಿದ್ದರೆ ಆರಾಮಾಗಿ ಬೇಗ ನಾನು ಕೆಲಸಗಳನ್ನ ಮಾಡ್ಕೊಂಬಿಡ್ತಾಯಿದ್ದೆ. ಬಟ್ ಇವಾಗ ಹಾಳಾಗಿದೆ. ಅಗಾರೋ ಇಂದ ಹೆಲ್ಪ್ ಸೆಂಟರ್ಗೆ ಕಾಲ್ ಮಾಡಿದ್ರೆ ಅವರು ಸರ್ವಿಸ್ ಮಾಡಿಕೊಡ್ತಾರಂತೆ. ಜೀವನ್ ಕೂಡ ಮಧ್ಯಾಹ್ನ ತೊಗೊಂಡು ಹೋಗಿದ್ರು. ಕಾಪರ್ ಥರ ಒಂದು ರಿಂಗ್ ಇರುತ್ತೆ, ಅದೇನೋ ಚೇಂಜ್ ಮಾಡಬೇಕು ಅಂತ ಅಂದ್ಬಿಟ್ಟು ಹೇಳಿದ್ರು. ಜೀವನ್ ತೊಗೊಂಡು ಹೋಗಿದ್ರು. ಇಲ್ಲೆಲ್ಲ ನಿಯರ್ ಬೈ ಯಾರಾದರೂ ಮಾಡಿಕೊಡ್ತಾರ ರಿಪೇರ್ ಅಂತ ಅಂದ್ಬಿಟ್ಟು. ಬಟ್ ನೋಡಿದ್ರೆ ಎಲ್ಲೂ ಕೂಡ ವ್ಯಾಕ್ಯೂಮ್ ಕ್ಲೀನರ್ ರಿಪೇರ್ ಮಾಡೋರು ಇಲ್ಲವೇ ಇಲ್ಲ. ಅದಾದಮೇಲೆ ಜೀವನ್ಗೆ ಒಂದು ಹೀಗೆ ಐಡಿಯಾ ಬಂತು. ಏನಂದರೆ ಅಗಾರೋ ಹೆಲ್ಪ್ ಸೆಂಟರ್ಗೆ ಕಾಲ್ ಮಾಡಿದ್ರೆ ಸರ್ವಿಸ್ ಏನಾದರೂ ಇದ್ದರೆ ಅಲ್ವಾ ಅವ್ರು ಹೇಳ್ತಾರೆ ಅಂತ ಹೇಳಿದ್ರು. ಸರಿ ಹಾಗೆ ಮಾಡಿ ಅಂತ ಅಂದ್ಬಿಟ್ಟು ಆಮೇಲೆ ಕಾಲ್ ಮಾಡಬೇಕು. ಬಟ್ ಇವತ್ತು ಆಲ್ರೆಡಿ ಅವ್ರಿಗೆ ಆ ಥರ ಅನ್ನಿಸ್ದಾಗ ಸಂಜೆ ಆಗೋಗ್ಬಿಟ್ಟಿತ್ತಲ್ವ. ಬಿಡು ನಾಳೆ ಕಾಲ್ ಮಾಡಿ ಕೇಳ್ತೀನಿ, ಇಫ್ ಇನ್ ಕೇಸ್ ಅದೇನಾದ್ರು ಸರಿ ಹೋದರೆ ಅವ್ರ ಹತ್ರನೇ ಮಾಡಿಸ್ಬಿಡೋಣ ಅಂತ ಹೇಳಿದ್ರು. ನೋಡಬೇಕು ಏನಾಗುತ್ತೆ ಅಂತ. ಇಫ್ ಇನ್ ಕೇಸ್ ಅದು ಸರಿ ಹೋಗಲಿಲ್ಲ ಅಂತಂದರೆ ಖಂಡಿತವಾಗ್ಲೂ ಹೊಸದೇ ತೊಗೋಬೇಕು. ನನಗೆ ನಿಜವಾಗ್ಲೂ ವ್ಯಾಕ್ಯೂಮ್ ಕ್ಲೀನರ್ ಇಲ್ಲ ಅಂತಂದರೆ ನಮ್ಮ ಮನೆಯಲ್ಲಿ ಕ್ಲೀನಿಂಗ್ ಮಾಡೋದೇ ಸ್ವಲ್ಪ ಕಷ್ಟ ಅಂತ ಹೇಳ್ಬೋದು. ಅಂದರೆ ಎಲ್ಲ ಕಡೆನೂ ಅಲ್ವ ಈ ರೀತಿಯಾಗಿ ಇವಾಗ ಇಲ್ಲೇ ನಿಮಗೆ ವೆಲ್ವೆಟ್ ಕ್ಲೋತಲ್ಲಿ ಸೋಫಾ ಇದೆ. ಸೊ ಅದೇ ಥರನೇ ಮೇಲ್ಗಡೆ ರೂಮಲ್ಲಿ ಕೂಡ ಇರೋದು. ಸೊ ಕಂಪ್ಲೀಟಾಗಿ ಅದೆಲ್ಲ ಕ್ಲೀನ್ ಮಾಡ್ಕೊಬೇಕು ಅಂತಂದರೆ ಸ್ವಲ್ಪ ಕಷ್ಟ ಆಗೇ ಆಗುತ್ತೆ. ವಾರಕ್ಕೊಂದು 2-3 ಸತಿ ಅಂತೂ ವ್ಯಾಕ್ಯೂಮ್ ಮಾಡ್ತಾನೆ ಇದ್ದರೆ ಆವಾಗ ನೀಟಾಗಿ ಮೇಂಟೈನ್ ಕೂಡ ಮಾಡ್ಕೋಬೋದು. ಇಲ್ಲ ಅಂತ ಅಂದರೆ ಅಷ್ಟೇ, ಮೇಂಟೈನ್ ಮಾಡಲಿಲ್ಲ ಅಂದರೆ ಫುಲ್ ಧೂಳು ತುಂಬ್ಕೊಂಬಿಟ್ಟು ನೋಡೋದಕ್ಕೂ ಆಗೋಲ್ಲ, ಆ ಥರ ಆಗೋಗ್ಬಿಡುತ್ತೆ. ಇವಾಗ ನೋಡಿದ್ರೆ ಅದು ಹಾಳಾಗಿದೆ ಅಲ್ಲ, ನೋಡಬೇಕು. ನಾಳೆ ಕಾಲ್ ಮಾಡ್ತೀನಿ ಹಾಗಾರೋ ಹೆಲ್ಪ್ ಸೆಂಟರ್ಗೆ. ಅವರು ಸರ್ವಿಸ್ ಇದೆ ನಮ್ಮ ಕಡೆಯಿಂದನೇ ಅಂತ ಅಂದರೆ ಅದನ್ನು ರಿಪೇರ್ ಮಾಡಿಸ್ಬಿಡೋಣ ಅಂತ ಹೇಳ್ತಿದ್ರು. ನೋಡಬೇಕು ಏನಾಗುತ್ತೆ ಅಂತ. ಇನ್ನು ಅಪ್ಪು ಮತ್ತು ಸಿರಿ ಇಬ್ಬರು ಕೂಡ ಇಲ್ಲಿ ಮಲ್ಕೊಂಡು ಆಟ ಆಡ್ತಾಯಿದ್ದಾರೆ.
ಸಿರಿ ಒಂದೊಂದ್ಸಲಿ ಏನು ಗೊತ್ತಾ, ಅಪ್ಪು ಆಟ ಆಡಿಸ್ತಾ ಇರ್ತಾನೆ, ಜೋರಾಗಿ ಹತ್ಬಿಡ್ತಾಳೆ. ನಾನು ಏನು ಮಾಡ್ಬಿಟ್ಟು ಅಪ್ಪು ಅಂತ ಅಂದ್ಬಿಟ್ಟು ಏನೋ ಮಾಡಿದೆ ಅಪ್ಪು ಅಂತ ಓಡಿ ಬರ್ತೀನಿ, ನೋಡಿದ್ರೆ ಪಾಪ ಸೈಲೆಂಟಾಗಿರುತ್ತೆ ಅಪ್ಪು. ಅವಳಿಗೆ ಸುಮ್ಮನೆ ಜೋರಾಗಿ ಹತ್ಬಿಡೋದು. ನಾನು ಒಂದು 2-3 ಸತಿ ಅಬ್ಸರ್ವ್ ಮಾಡಿದ್ದೀನಿ. ಜೋಕಾಲಿನಲ್ಲಿ ತೂಗ್ತಾ ಇರ್ತೀನಿ ಅವಳನ್ನ, ಮಲ್ಕೊತಾ ಇರ್ತಾಳೆ, ಸಡನ್ನಾಗಿ ಜೋರಾಗಿ ಕಿರ್ಚ್ಕೊಂಡು ಹತ್ಬಿಡ್ತಾಳೆ. ಇದು ಯಾಕೆ ಹಿಂಗೆ ಮಾಡ್ತಾಳೆ ಅಂತ ಅಂದ್ಬಿಟ್ಟು ಆಮೇಲೆ ಒಂದೊಂದು ಸರಿ ಹಾಗಲ್ವಾ. ಸೊ ಬಿಡು ಅಂದ್ಕೊಂಡು ನಾನು ಸುಮ್ಮನೆ ಹೋಗ್ತೀನಿ. ಕೇಳಬೇಕು ಏನಕ್ಕೆ ಅಂತ ಅಂದ್ಬಿಟ್ಟು, ನನಗೂ ಗೊತ್ತಿಲ್ಲ ಕರೆಕ್ಟಾಗಿ ಪ್ರಾಪರಾಗಿ. ನನಗೆ ಗೊತ್ತಿರೋ ಮಟ್ಟಕ್ಕೆ ನನ್ನ ಮಕ್ಕಳನ್ನ ನಾನು ನೋಡ್ಕೊತಾ ಇದ್ದೀನಿ. ಡೀಪ್ ಆ್ಯಂಡ್ ಡೆಪ್ತಾಗಿ ಯಾಕೆ ಮಕ್ಳು ಹಿಂಗೆ ಮಾಡ್ತಾರೆ ಅನ್ನೋದೆಲ್ಲ ನನಗೂ ಕೂಡ ಗೊತ್ತಿಲ್ಲ. ಸೊ ನಿಮ್ಗೇನಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ ತಿಳಿಸಿ, ಸೊ ದಟ್ ನನಗೂ ಹೆಲ್ಪ್ ಆಗುತ್ತೆ. ಯಾಕೆ ಮಕ್ಕಳು ಆರಾಮಾಗೇ ಇರ್ತಾರೆ, ಆಟ ಆಡ್ತಾ ಇರ್ತಾರೆ, ಸಡನ್ನಾಗಿ ಕಿರ್ಚ್ಕೊಂಡು ಹತ್ಬಿಡ್ತಾರಲ್ಲ ಯಾಕೆ ಅಂತ ಕಮೆಂಟ್ ಮಾಡಿ ತಿಳಿಸಿ, ಓಕೆನಾ. ಸೊ ಇನ್ನು ಜೀವನ್ ಮೇಲ್ಗಡೆ ಹೋಗಿದ್ದಾರೆ, ಬಟ್ಟೆಗಳೆಲ್ಲ ಒಣಗಾಕಿದ್ರು, ಅದನ್ನೆಲ್ಲ ತೊಗೊಂಬಂದ್ಬಿಡ್ತೀನಿ ಅಂತ ಮೇಲ್ಗಡೆ ಹೋದರು. ನಾನು ಇವಾಗ ಇವನ್ನೆಲ್ಲ ಹೊತ್ಕೊಂಡು ಅಲ್ಲೆಲ್ಲ ಜೋಡಿಸಿಟ್ಟಿದ್ದೀನಲ್ಲ ಪಾಪುದು ಎಲ್ಲನೂ ತೊಗೊಂಡು ಮೇಲ್ಗಡೆ ಹೋಗಬೇಕು. ಇವಾಗ ಅಪ್ಪು ಕರ್ಕೊಂಡು ಹೋಗ್ತಾನೆ ಅಲ್ವಾ, ಅಪ್ಪು ಎಲ್ಲನೂ ಎತ್ಕೊತಾನೆ, ಅಪ್ಪು ಮಮ್ಮಿ ಪಾಪುನ ಎತ್ಕೊಂಡು ಬರ್ತಾರೆ ಅಲ್ವಾ. ಇನ್ನು ನಾನು ಅಪ್ಪುಗೆ ಒಂದು ಗಿಫ್ಟ್ ಕೊಟ್ಟಿದ್ದೀನಿ. ಏನು ಗಿಫ್ಟ್ ಕೊಟ್ಟಿದ್ದೀನಿ ಬರ್ತಡೇಗೆ? ಏನು ಚೈನು? ಏನು ಚೈನು? ಎಲ್ಲಿದೆ ತೋರಿಸು. ಅಲ್ಲಿದೆ ಚೈನ್. ಸ್ಕೂಲ್ಗೆಲ್ಲ ಹೋಗೋವಾಗ ಹಾಕ್ಬಿಟ್ಟು ಕಳಿಸಲ್ಲ, ಮನೆಯಲ್ಲಿದ್ದಾಗ ಹಾಕ್ಕೊಳ್ಳಿ ಅಷ್ಟೇ. ಅದಾದಮೇಲೆ ಸ್ಕೂಲ್ಗೆ ಹೋಗುವಾಗ ಬಿಚ್ಚಿಡ್ತೀನಿ. ಇದೊಂದು ಚೈನ್ನ ತಕ್ಕೊಟ್ಟೆ. ಅದೇ ಅಂದರೆ ಅದು ಗಟ್ಟಿ ಇದೆ. ಜೊತೆಗೆ ನಾನು ರೆಗ್ಯುಲರಾಗಿ ತೊಗೊಳ್ತೀನಲ್ವ, ಅಲ್ಲಿ ಹೋಗೋದಕ್ಕಾಗಲಿಲ್ಲ, ತುಂಬಾ ದೂರ. ಪಾಪುನ ಬಿಟ್ಟು ಹೋಗಬೇಕು ಅಂತಂದರೆ ತುಂಬ ಕಷ್ಟ ಆಗುತ್ತೆ ನನಗೆ. ಯಾಕೋ ನನ್ನ ಮಗನಿಗೆ ನಾನು ಬರ್ತಾಗಿರೋ ಗಿಫ್ಟ್ ಕೊಟ್ಟಿಲ್ವಾ ಅಂತ ಅನ್ನಿಸ್ತಾ ಇತ್ತು. ಆಮೇಲೆ ಫೈನಲಿ ಹೋಗ್ಬಿಟ್ಟು ತೊಗೊಂಡು ಬಂದೆ. ಹೇಗಿದ್ರು ಅಲ್ವಾ, ನಾವು ಗೋಲ್ಡ್ ಆ್ಯಂಡ್ ಸಿಲ್ವರ್ ಮೇಲೆ ಹಾಕಿದ್ರೆ ಲಾಸ್ ಏನೂ ಇಲ್ಲ. ಸೊ ಹೋಗಿ ತೊಗೊಂಡು ಬಂದೆ. ಅವರು ಶಾಪಲ್ಲಿ ಏನು ಗೊತ್ತಾ, ವಿಡಿಯೋ ಮಾಡ್ಕೋಬೇಡಿ ಅಂತ ಅಂದರು. ನಾನು ಅಯ್ಯೋ ಇದೇನಪ್ಪ, ಈಗ ವಿಡಿಯೋ ಆದರೂ ಮಾಡಿಕೊಂಡ್ರೆ ಅದೊಂದು ಕ್ಲಿಪ್ಪಿಂಗ್ ಅಂತನಾದರೂ ಆ್ಯಡ್ ಮಾಡ್ಬೋದಾಗಿತ್ತು. ಹೋಗಿದ ತಕ್ಷಣ ನಾನು ವಿಡಿಯೋ ಮಾಡ್ಕೊಳ್ಳೋದನ್ನ ನೋಡ್ಬಿಟ್ಟು, ಯಾಕೆ ವಿಡಿಯೋ ಮಾಡ್ಕೋತಾ ಇದ್ದೀರಾ, ಬೇಡ ವಿಡಿಯೋ ಮಾಡ್ಕೋಬೇಡಿ ಅಂತ ಅಂದರು. ಸರಿ ಆಯಿತು ಬಿಡು, ಸುಮ್ಮನೆ ಯಾಕೆ ನಾವು ವಿಡಿಯೋ ಮಾಡಿಕೊಂಡು ಅವ್ರಿಗೆ ತೊಂದರೆ ಆಗೋದೆಲ್ಲ ಬೇಡ. ಆ್ಯಂಡ್ ಅದು ಹಾಕಿದ್ಮೇಲೆ ನಾಳೆ ದಿನ ಅವರು ಇಲ್ಲ ಯಾಕೆ ಹಾಕಿದ್ರಿ ಅಂತ ಜಗಳ ಮಾಡೋದಕ್ಕಿಂತ ಅಲ್ಲಿ ಹೋದಾಗಲೇ ಬೇಡ ಅಂತ ಹೇಳ್ಬಿಟ್ರಲ್ಲ, ಸರಿ ಅಂತ ಸುಮ್ಮನೆ ಆಗೋಗ್ಬಿಟ್ಟೆ. ಇನ್ನಲ್ಲಿ ವಿಡಿಯೋ ಏನೂ ಮಾಡ್ಕೊಳಕ್ಕಾಗಲಿಲ್ಲ. ಮನೆಗೆ ತೊಗೊಂಡು ಬಂದಮೇಲೆ ಅದನ್ನು ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿಬಿಟ್ಟು ಅದಾದಮೇಲೆ ಅಪ್ಪುಗೆ ಹಾಕಿದ್ದಾಯಿತು. ಇನ್ನು ಪಾಪುಗೆ ಇದೇನಿದು ಕೈಯಲ್ಲಿ ಅಂತ ಕೇಳ್ತಾ ಇದ್ರಿ. ಮಚ್ಚೆ. ಅದೇನಂದರೆ ಪಾಪುಗೆ ಮಚ್ಚೆ ಇರೋದಂತೆ. ಅದು ಅಂದರೆ ನಮ್ಮ ಅಜ್ಜಿ ಹೇಳಿದ್ದದು. ಕೆಂಬಾರ ಅಂತಲೂ ಹೇಳ್ತಾರೆ. ಇಫ್ ಇನ್ ಕೇಸ್ ಅದೇನಾದರೂ ಹೋಗಲಿಲ್ಲ ಅಂತ ಅಂದರೆ ಅದು ಹುಟ್ಟು ಮಚ್ಚೆ ಅಂತ ಹೇಳ್ಬೋದು ಕಣಮ್ಮ ಅಂತ. ಇಲ್ಲಿ ಕಾಲಲ್ಲಿ ಕೂಡ ಸೇಮ್ ಹಾಗೇ ಇದೆ. ಅದು ಮಚ್ಚೆ ಕಾಲಲ್ಲಿ ಕೂಡ ಹಾಗೇ ಇದೆ ಆ್ಯಂಡ್ ಕೈಯಲ್ಲಿ ಕೂಡ ಹಾಗೇ ಇದೆ. ಮಮ್ಮಿ ಯಾಕೆ ಎಲ್ಲಕ್ಕೆ ಮಚ್ಚೆ ಇಟ್ಟ ಮಮ್ಮಿ? ಗೊತ್ತಿಲ್ಲ. ಸೊ ಅದು ನಮ್ಮ ಅಜ್ಜಿ ಹೇಳಿದ್ದೇನು ಅಂತಂದರೆ, ಕೆಂಬಾರ ಬರುತ್ತೆ ಮಕ್ಕಳಿಗೆ, ಒಂದಷ್ಟು ದಿನ ಹೋಗ್ತಾ ಹೋಗ್ತಾ ಅದೊಂದು ಸ್ವಲ್ಪ ಲೈಟ್ ಆಗಿಬಿಟ್ಟು ಹೊಟ್ಟೋಗ್ಬಿಡುತ್ತೆ. ಕೆಲವು ಮಕ್ಕಳಿಗೆ ಅದು ಹಾಗೇ ಇರುತ್ತೆ, ಅಂದರೆ ಅದು ಮಚ್ಚೆ ಅಂತ ಹೇಳ್ತಾರೆ ಅಂತ ಹೇಳಿದ್ರು. ಸರಿ ಆಯಿತು ಅಂತ ಅಂದ್ಬಿಟ್ಟು ನಾನು ಸುಮ್ಮನಾದೆ. ಅಂದರೆ ಹುಟ್ಟಿದಾಗಿಂದನೂ ಹಾಗೇ ಇದೆ, ಅದು ಜಾಸ್ತಿನೂ ಆಗಿಲ್ಲ ಕಡಿಮೆನೂ ಆಗಿಲ್ಲ, ಸೇಮ್ ಹಾಗೇ ಇದೆ. ಕೆಂಬಾರ ಎಲ್ಲಿತ್ತು ಅಂತ ಅಂದರೆ ಇಲ್ಲಿ ಸೊಂಟದ ಮೇಲೆ ಒಂದು ಸ್ವಲ್ಪ ಇತ್ತು. ಆಮೇಲೆ ಅದು ಹೊಟ್ಟೋಯ್ತು. ಅದೇನು ಜಾಸ್ತಿ ದಿನ ಇರಲಿಲ್ಲ. ಆಲ್ಮೋಸ್ಟ್ ಹೇಳಬೇಕಂತ ಅಂದರೆ ಒಂದು 6 ತಿಂಗಳೇನೋ ಇತ್ತು ಅಷ್ಟೇ. ಆಮೇಲೆ ಅದೇ ಒಂದು ಸ್ವಲ್ಪ ಕಡಿಮೆ ಆಗಿ ಹೊರಟೋಯ್ತು. ಸಿರಿಗೂ ಕೂಡ ನೋಡಬೇಕು 6 ತಿಂಗಳಾದಮೇಲೆ ಹೋಗುತ್ತಾ ಏನು ಕತೆ. ಬೆಳಗ್ಗೆ ನಾನು ಗಂಜಿ ಮಾಡ್ಕೊಂಡಿದ್ದೆ. ಅಪ್ಪು ನನಗೂ ಕೂಡ ಗಂಜಿ ಬೇಕು ಅಂತ ಕೇಳ್ದೆ. ಅವನಿಗೂ ಒಂದು ಗ್ಲಾಸ್ ಗಂಜಿ ಕೊಟ್ಟಿದ್ದೆ. ಅದಾದಮೇಲೆ ಒಂದು 10 ಗಂಟೆ ಹಾಗೆ ಹೊಟ್ಟೆ ಹಸಿತಾ ಇದೆ ಅಂತ ಕೇಳ್ದೆ. ಸರಿ ಅಂತ ದೋಸೆ ಹಾಕಿ ಕೊಟ್ಟಿದ್ದೆ. ಇನ್ನು ಮೇಲ್ಗಡೆ ಒಂದು ಸ್ವಲ್ಪ ಕೆಲಸ ಇತ್ತು, ಹಾಗಾಗಿ ಇವಾಗ ಮೇಲ್ಗಡೆ ಬಂದೆ. ಇವತ್ತು ಹೇರ್ ಆಯಿಲ್ ಅಪ್ಲೈ ಮಾಡಿಕೊಂಡು ಅದಾದಮೇಲೆ ಅಪ್ಪುಗೆ ಕೂಡ ಹೇರ್ ಆಯಿಲ್ ಅಪ್ಲೈ ಮಾಡೋಣ ಅಂತ ಯುಗಾದಿ ಹಬ್ಬದ ದಿನ ಅಪ್ಲೈ ಮಾಡಿದ್ದು. ಅದೇನೋ ಗೊತ್ತಿಲ್ಲ, ತುಂಬ ಹೀಟ್ ಆಗಿಬಿಟ್ಟಿತ್ತು ಬಾಡಿ, ಹಾಗಾಗಿ ಸ್ವಲ್ಪ ಹೇರ್ ಆಯಿಲ್ ಅಪ್ಲೈ ಮಾಡಿಕೊಂಡ್ರೆ ಅಲ್ವಾ ಸ್ವಲ್ಪ ತಂಪು ಅಂತ ಅನಿಸುತ್ತೆ. ಹಾಗಾಗಿ ಅಪ್ಪುಗೆ ಮತ್ತು ನನಗೆ ಇಬ್ಬರಿಗೂ ಕೂಡ ಹೇರ್ ಆಯಿಲ್ ಅಪ್ಲೈ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ.
ಇವಾಗಿವಾಗ ಒಂದು ಸ್ವಲ್ಪ ಕೂದಲು ಉದುರೋದು ಜಾಸ್ತಿ ಆಗಿದೆ ಅಂತಲೇ ಹೇಳ್ಬೋದು. ಬಟ್ ಅಪ್ಪು ಬಾಣಂತನದಲ್ಲಿ ಕಂಪೇರ್ ಮಾಡಿಕೊಂಡ್ರೆ ಇವಾಗ ಸ್ವಲ್ಪ ಕಡಿಮೆನೇ ಉದುರುತ್ತಾ ಇದೆ. ಡಾಕ್ಟರ್ ನನಗೆ ಸ್ಟಾರ್ಟಿಂಗಲ್ಲಿ ಹೇರ್ ಫಾಲಿಕ್ ಅಂತ ಅಂದ್ಬಿಟ್ಟು ಟ್ಯಾಬ್ಲೆಟ್ ಕೂಡ ಕೊಟ್ಟಿದ್ದರು ಬಾಣಂತನ ಟೈಮಲ್ಲಿ ತೊಗೊಳೋದಕ್ಕೆ. ಸೊ ಅಲ್ಲಿಂದ ಇಲ್ಲಿವರೆಗೂ ಕೂಡ ತೊಗೊಂಡಿದ್ದೀನಿ. ನೋಡೋಣ ಮುಂದಿನ ದಿನಗಳಲ್ಲಿ ಜಾಸ್ತಿ ಕೂಡ ಆಗ್ಬೋದು ಅಥವಾ ಕಡಿಮೆ ಕೂಡ ಆಗ್ಬೋದು, ಹೇಳೋದಕ್ಕಾಗಲ್ಲ. ಬಟ್ ಜಾಸ್ತಿ ಉದುರಿದ್ಲಿಲ್ಲ ಅಂದರೆ ನಂಗೆ ಅಷ್ಟೇ ಸಾಕು. ಯಾಕಂದರೆ ಇರೋದೇ ಸ್ವಲ್ಪ ಕೂದಲು, ಅದು ಇವಾಗಿವಾಗ ಚೆನ್ನಾಗಿ ಬೆಳೀತಾ ಇದೆ. ಸೊ ಒಂಥರ ಬೇಜಾರಾಗ್ತಾಯಿತ್ತು ಇಷ್ಟು ಕೂದಲು ಉದುರುತ್ತಿದೆಯಲ್ಲ ಅಂತ ನೋಡ್ಬಿಟ್ಟು. ಬಟ್ ಪರವಾಗಿಲ್ಲ, ಒಂದು ಸ್ವಲ್ಪ ದಿನ ಉದುರುತ್ತೆ, ಅದಾದಮೇಲೆ ಮತ್ತೆ ಚೆನ್ನಾಗಿ ಕೂದಲು ಬರುತ್ತೆ ಅಂತ ಸಮಾಧಾನ ಮಾಡ್ಕೋಬೇಕು ಅಷ್ಟೇ. ಸೊ ಅಪ್ಪುಗೆ ಎಣ್ಣೆ ಹಚ್ಚೋಣ ಅಂತ ಅಂದ್ಕೊಂಡು ಬಂದೆ. ಅಷ್ಟೊತ್ತಿಗೆ ಪಪ್ಪ ಕೂಡ ಕಾಲ್ ಮಾಡಿದ್ರು. ಅವರೊಟ್ಟಿಗೆ ಮಾತಾಡಿಕೊಂಡು ಹೀಗೆ ಅಪ್ಪುಗೆ ಹೇರ್ ಆಯಿಲ್ನ ಅಪ್ಲೈ ಮಾಡಿದ್ದಾಯಿತು. ಇನ್ನು ಸಿರಿ ಮಲ್ಕೊಂಡು ಹೀಗೆ ಆಟ ಆಡ್ತಾ ಇದ್ದಾಳೆ. ಇನ್ನೂ ಮಧ್ಯಾಹ್ನಕ್ಕೆ ಅಡುಗೆ ಏನಾದರೂ ಮಾಡಬೇಕು. ಏನು ಮಾಡೋದು ಅಂತ ಗೊತ್ತಿಲ್ಲ. ಏನಾದರೂ ತರಕಾರಿನ ಝೆಪ್ಟೋನಲ್ಲಿ ಆರ್ಡರ್ ಮಾಡಿಬಿಟ್ಟು ಬಸ್ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ತುಂಬ ದಿನ ಆಗೋಗ್ಬಿಟ್ಟಿತ್ತು ನಾನು ಬಸ್ಸಾಂಬಾರು ತಿಂದು. ಹಾಗಾಗಿ ಇವತ್ತು ಬಸ್ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಬೇಕು ಏನು ತರಕಾರಿ ತರಿಸಿ ಬಸ್ಸಾಂಬಾರು ಮಾಡೋದು ಅಂತ. ಕಾರಲ್ಲಿ ಎತ್ತಿಗೆ ತಗೊಳ್ವೆ, ಎತ್ತಕ್ಕೂ ಕಾರು ಪಾಪು ಬಿಡ್ದಿದ್ದೀನಿ. ಬಿಡು ನಾನು ಅಷ್ಟೇ. ಬೋನಮ್ಮ ಇಲ್ಲಿ ಬಾ. ಸ್ನಾನ ಮಾಡಿಲ್ಲ ಯಾಕೆ? ಗಚ್ಚಿಗೆ ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ಸ್ನಾನ ಮಾಡಿಸ್ತೇನೆ. ಒಂದು ಸ್ವಲ್ಪ ಸೋನ್ ಇಡ್ಬೇಕಾ? ತಲೆಗೆಲ್ಲ ಹಚ್ಚಿದ್ರೆ ಏನು ಬೇಡ, ಮೈಗೆಲ್ಲ ಹಚ್ಚಿದ್ರೆ ಬಿಸಿಲು ನಿಂತ್ಕೋಬೇಕು. ಇನ್ನೂ ಬೆಳಗ್ಗೆ ತಿಂಡಿಗೆ ನಾನು ಗಂಜಿ ಮಾಡ್ಕೊಂಡಿದ್ದೆ. ಅಪ್ಪುಗೂ ಕೂಡ ಗಂಜಿ ಮಾಡಿ ಕೊಟ್ಟಿದ್ದೆ. ಅದಾದಮೇಲೆ ಅವ್ನು ದೋಸೆ ಬೇಕು ಅಂತ ಕೇಳ್ದ. ಸರಿ ಅಂತ ದೋಸೆನೂ ಕೂಡ ಮಾಡಿಕೊಟ್ಟಿದ್ದಾಯಿತು. ನನಗಂತೂ ಆಲ್ಮೋಸ್ಟ್ 11:30 ಆಗ್ತಾಯಿದ್ದಂಗೆ ಫುಲ್ ಹೊಟ್ಟೆ ಹಸಿತಾಯಿತ್ತು. ಮೇಯ್ನಾಗಿ ಬೆಳಗ್ಗೆ ಹೊತ್ತು ಗಂಜಿ ಏನಾದರೂ ಕುಡಿದಿದ್ರೆ ಅಲ್ವಾ ನನಗೆ 12 ಗಂಟೆ ಅಷ್ಟೊತ್ತಿಗೆಲ್ಲ ಹೊಟ್ಟೆ ಹಸಿವಾಗ್ತಾ ಇರುತ್ತೆ. ಬೇಗ ಹೋಗಿ ಏನಾದ್ರು ತಿಂದ್ಬಿಡ್ಬೇಕು ಅನ್ನೋ ಥರ ಅನಿಸ್ತಾ ಇರುತ್ತೆ. ಬಟ್ ಆದರೂ ಪರವಾಗಿಲ್ಲ, ಒಂದೇ ಸಲ ಅಡುಗೆ ಮಾಡಿಬಿಟ್ಟು ಅದಾದಮೇಲೆ ಊಟ ಮಾಡೋಣ ಅಂತ ಅಂದ್ಬಿಟ್ಟು ಕಾಲ ಮುಂದಕ್ಕೆ ಹಾಕೊಂಡು ಬಂದೆ. ಪಾಪುಗೂ ಕೂಡ ಸ್ನಾನ ಮಾಡಿಸ್ಬಿಡೋಣ, ಅದಾದಮೇಲೆ ಅಪ್ಪುಗೂ ಕೂಡ ಸ್ನಾನ ಮಾಡಿಸಿ ನಾನು ಕೂಡ ಸ್ನಾನ ಮಾಡ್ಕೊಂಡು ಹೋಗಿ ಒಂದೇ ಸತಿ ಅಡುಗೆ ಮಾಡಿಕೊಂಡ್ರೆ ಮಧ್ಯಾಹ್ನ ಊಟನ ಒಂದೇ ಸಲ ಬೇಗ ಮಾಡ್ಕೊಂಡ್ಬಿಡ್ಬೋದು ಅಂತ. ಯಾಕೆ ಅಂತ ಗೊತ್ತಿಲ್ಲ. ಈ ನಡುವೆ ಆ ಥರ ಅಂದ್ಕೊಳ್ತಾ ಇದ್ದೀನಿ. ಅಂದರೆ ಫಸ್ಟ್ ಸ್ಟಾರ್ಟಿಂಗಲ್ಲಿ ಅಲ್ವಾ ತುಂಬ ನಾನು ಬೆಳಗ್ಗೆ ಹೊತ್ತು ಗಂಜಿನೇ ಕುಡಿತಾ ಇದ್ದೆ. ಆಲ್ಮೋಸ್ಟ್ ಹೇಳಬೇಕು ಅಂದರೆ 2 ತಿಂಗಳವರೆಗೂ ನಾನು ಬೆಳಗ್ಗೆ ಹೊತ್ತು ನನ್ನ ಟಿಫನ್ ಗಂಜಿನೇ ಆಗಿತ್ತು. ಮಧ್ಯದಲ್ಲಿ ಒಂದು ಸ್ವಲ್ಪ ಬ್ರೇಕ್ ಆಗೋಗಿತ್ತು. ಆವಾಗ ನನಗೆ ಗಂಜಿ ಕುಡಿಯೋದಕ್ಕೆ ಅಷ್ಟು ಇಷ್ಟನೇ ಆಗ್ತಾ ಇರಲಿಲ್ಲ. ಸೊ ಇವಾಗ ಇಲ್ಲ, ನಾನು ಕುಡಿಲೇಬೇಕು ಗಂಜಿ ಅಂತ ಅಂದ್ಬಿಟ್ಟು ಮಾಡ್ಕೊತೀನಿ. ಜೊತೆಗೆ ಈ ಆಳ್ವಿ ಪಾಯಸ ಆಗಿರ್ಬೋದು, ಇದನ್ನು ಕೂಡ ನಾನು ಬೆಳಗ್ಗೆ ಹೊತ್ತು ಇವಾಗ ಅಭ್ಯಾಸ ಮಾಡ್ಕೊತಾ ಇದ್ದೀನಿ. ಸ್ಟಾರ್ಟಿಂಗ್ ಅಭ್ಯಾಸ ಚೆನ್ನಾಗಿತ್ತು, ಮಧ್ಯದಲ್ಲ ತಪ್ಪೋಗ್ಬಿಟ್ಟಿತ್ತು. ಮತ್ತೆ ಅದನ್ನು ಕಂಟಿನ್ಯೂ ಮಾಡೋಣ ಅನ್ನೋದಕ್ಕೋಸ್ಕರ ಹೀಗೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಬೆಳಗ್ಗೆ ಯಾವ ಕಡೆ ಎದ್ದೆ ಅಂತ ಸರಿ ಗೊತ್ತಿಲ್ಲ. ಬಟ್ ಇವತ್ತು ನನಗೆ ಯಾರೆಲ್ಲ ದುಡ್ಡು ಕೊಡಬೇಕಾಗಿತ್ತು ಅವರೆಲ್ಲ ಅವರೇ ದುಡ್ಡು ಕೊಡ್ತಾ ಇದ್ದಾರೆ. ಅದೊಂಥರ ಫುಲ್ ಖುಷಿ ಆಗೋಯ್ತು ಅಂತಲೇ ಹೇಳ್ಬೋದು. ಒಬ್ಬರು ಮಾತ್ರ ಆಲ್ಮೋಸ್ಟ್ ಒಂದು 3 ತಿಂಗಳಿಂದ ಅಂತ ಅಂದ್ಕೊಳ್ತೀನಿ, ನಾನೇ ಕೇಳಿದ್ರು, ನಮ್ಮ ಅಪ್ಪ ಕಡೆಯಿಂದ ಕೇಳಿಸಿದ್ರು ದುಡ್ಡೇ ಕೊಡ್ತಾ ಇರಲಿಲ್ಲ. ಆ್ಯಂಡ್ ಫೈನಲಿ ಇವತ್ತು ಅವರೇ ದುಡ್ಡು ಹಾಕಿದ್ರು. ಅದೊಂಥರ ಏನೋ ಫುಲ್ ಖುಷಿ ಆಯಿತು ಸರಿ ಅಂತ ಅಂದ್ಬಿಟ್ಟು. ಅದಾದಮೇಲೆ ಒಂದು ಕೊಲಾಬ್ರೇಷನ್ದು ಪೇಮೆಂಟ್ ಕೂಡ ಬರೋದಿತ್ತು. ಅದು ಕೂಡ ಸುಮಾರು ದಿನದಿಂದ ಬಂದಿರಲಿಲ್ಲ, ಅದು ಕೂಡ ಬಂತು. ಅದಕ್ಕೆ ಜೀವನ್ಗೆ ಫುಲ್ ಖುಷಿಯಿಂದ ಈ ಥರ ಆಯಿತು ಅಂತ ಅಂದ್ಬಿಟ್ಟು ಹೇಳ್ಕೊಂಡೆ. ಅವ್ರು ನೋಡಿದ್ರೆ ಬೆಳಗ್ಗೆ ಏನು ಎದ್ದು ನೋಡಿದೆ. ಅದಕ್ಕಾಗಿ ಇವತ್ತು ನಿನಗೆ ಲಕ್ಕಿ ಡೇ ಅಂತ ಅನಿಸುತ್ತೆ, ಕೊಡೋರೆಲ್ಲ ದುಡ್ಡು ಕೊಟ್ಬಿಟ್ರು ಅಂತ ಅಂದ್ಬಿಟ್ಟು ಹೇಳ್ತಾಯಿದ್ರು. ನನಗೆ ಹಂಗೆ ಅನ್ನಿಸ್ತಾ ಇತ್ತು, ಹೌದಲ್ವಾ ಯಾಕೆ ಅಂತ. ಏನೋ ಒಂಥರ ಫುಲ್ ಖುಷಿ ಆಯಿತು ಅಂತಲೇ ಹೇಳ್ಬೋದು.
ಇನ್ನು ಅಪ್ಪುಗೆ ಸ್ನಾನ ಮಾಡಿಸ್ಬೇಕು, ಮಾಡಿಸೇ ಇಲ್ಲ ಇನ್ನೂ. ಸಿರಿ ಮಲ್ಕೊಂಡಿದ್ದಾಳೆ. ಫಸ್ಟು ಸಿರಿಗೆ ಸ್ನಾನ ಮಾಡಿಸ್ಬಿಟ್ಟು ಅದಾದಮೇಲೆ ಅಪ್ಪುಗೆ ಮಾಡಿಸೋಣ ಅಂತ. ಇನ್ನು ಕೆಳಗಡೆ ಆರೆಂಜ್ ಇತ್ತು, ಹೋಗಿ ಬಂದು ಆರೆಂಜ್ ತೊಗೊಂಡ್ಬಂದು ತಿಂದಿದ್ದಾಯಿತು ಅಪ್ಪು. ಈಗ ನಾನು ಆಳ್ವಿ ಬೀಜನ ನೆನೆಸಿದ್ದೆ, ಅದರದ್ದು ಗಂಜಿ ಮಾಡ್ಕೊತೀನಿ. ಸೊ ಒಂಥರ ಚೆನ್ನಾಗಿರುತ್ತೆ ಕುಡಿಯೋದಕ್ಕೆ ಕೂಡ, ಅಪ್ಪುಗೆ ಕೂಡ ಇಷ್ಟ. ಅವನು ಕೂಡ ಕೇಳಿದ್ರೆ ಅವನಿಗೂ ಕೂಡ ಒಂದು ಗ್ಲಾಸ್ ಕೊಡ್ಬೋದು. ಇನ್ನು ಜೀವನ್ ಕೂಡ ಬರ್ತಾರೆ ಅಲ್ವಾ, ಅವ್ರಿಗೂ ಕೂಡ ಕೇಳಿದ್ರೆ ಅವ್ರಿಗೂ ಕೂಡ ಒಂದು ಗ್ಲಾಸ್ ಕೊಡ್ಬೋದು. ಒಂದು ಸ್ವಲ್ಪ ಬೇಗನೆ ಊಟ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದೀನಿ. ಒಂದು 3 ದಿನದಿಂದ ಟ್ರೈ ಮಾಡ್ತಾಯಿದ್ದೀನಿ 7 ಗಂಟೆ ಅಷ್ಟೊತ್ತಿಗೆ ಊಟ ಮಾಡಿಬಿಡೋದಕ್ಕೆ. ಯಾಕಂದರೆ ತುಂಬ ಲೇಟ್ ನೈಟ್ ಊಟ ಮಾಡಿ ಮಲ್ಕೊಂಡ್ರೆ ಅಲ್ವಾ, ನನಗೂ ಕೂಡ ತುಂಬ ಅನ್ಈಸಿ ಫೀಲ್ ಆಗ್ತಾ ಇರುತ್ತೆ. ವೆಯ್ಟ್ ಗೇನ್ ಆಗೋದು ಬೇಡ, ಸ್ವಲ್ಪ ಕಡಿಮೆ ಮಾಡ್ಕೊಳ್ಳೋಣ, ನಮ್ಮ ಡಯಟಲ್ಲಿ ಆಗಿರ್ಬೋದು, ಅದಾದಮೇಲೆ ಫುಡ್ ರೂಟೀನಲ್ಲಿ ಆಗಿರ್ಬೋದು, ಎಲ್ಲ ಕೂಡ ಚೇಂಜ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಬೇಗನೆ 7 ಗಂಟೆಗೆ ಊಟ ಮಾಡಿಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಇವಾಗ ಮಧ್ಯಾಹ್ನ ಊಟ ಮಾಡಿದ್ದೀನಿ ಅಲ್ವಾ, ಒಂದು ಸ್ವಲ್ಪ ಗಂಜಿ ಏನಾದರೂ ಕುಡಿದು ಮಲ್ಕೊಂಡ್ರೆ ನನಗೂ ಕೂಡ ಲೈಟ್ ಫೀಲ್ ಇರುತ್ತೆ. ಸೊ ಹಾಗಾಗಿ ಇನ್ನು ಸಿರಿ ಮಲ್ಕೊಂಡಿದ್ದಾಳೆ. ಅವಳು ಎದ್ದ ಮೇಲೆ ಅವಳಿಗೆ ಸ್ನಾನ ಮಾಡಿಸ್ಬಿಟ್ಟು ಅದಾದಮೇಲೆ ನಾನು ಕೂಡ ಸ್ನಾನ ಮಾಡಿಕೊಂಡು ಬರಬೇಕು. ಮತ್ತು ಇನ್ನು ಸುಮಾರು ಜನ ಕೇಳ್ತಿರ್ತೀರ ಅಪ್ಪು ಹತ್ರ ಮಾತಾಡಿಸಿ ಅಂತ ಅಂದ್ಬಿಟ್ಟು. ಅವ್ನಿಗೆ ಏನು ಗೊತ್ತಾ, ಜಾಸ್ತಿ ಅವ್ನು ಮಾತಾಡೋದಿಲ್ಲ, ಅವ್ನು ಸ್ವಲ್ಪ ಸೈಲೆಂಟೇ. ಯಾವಾಗಾದರೂ ಮೂಡ್ ಚೆನ್ನಾಗಿದ್ದಾಗ ಒಂದು ಸ್ವಲ್ಪ ಅಲ್ಲಿ ಇಲ್ಲಿ ತರಲೆ ಕೆಲಸ ಮಾಡ್ತಿರ್ತಾನೆ, ಅದು ಬಿಟ್ಟರೆ ನನ್ನ ಜೊತೆ ಮಾತಾಡ್ತಿರ್ತಾನೆ ಅಷ್ಟೇ. ಇನ್ನೂ ಜಾಸ್ತಿ ಎಲ್ಲ ಕ್ಯಾಮ್ರಾ ಮುಂದೆ ಬಂದು ಮಾತಾಡೋ ಥರ ಎಲ್ಲ ಅವನಿಲ್ಲ. ನಾನು ಸ್ನಾನ ಮಾಡಿಸ್ತೀನಿ ಸುಮ್ಮನೆ. ಸೊ ಈ ರೀತಿ ಅವನು ಫಸ್ಟಿಂದನು. ಅದಾದಮೇಲೆ ಅಪ್ಪು ಯಾಕೆ ಒಂದು ಮಾತು ಕರೆಕ್ಟಾಗಿಲ್ಲ ಅಂದರೆ ಕರೆಕ್ಟಾಗಿ ಸ್ಪಷ್ಟವಾಗಿ ಮಾತಾಡಲ್ಲ ಅಂತ ಕೇಳ್ತಾಯಿದ್ರಿ. ಅವನು ಒಂದೊಂದು ವರ್ಡಲ್ಲ ಅವನಿಗೆ ಇನ್ನೂ ಅದು ಉಚ್ಚಾರಣೆ ಎಲ್ಲ ಬರೋದಿಲ್ಲ. ಅಂದರೆ ಈ ರಾಗೆ ಯಾ ಅಂತಾನೆ ಆ ಥರ. ಫಸ್ಟು ಲಾ ಬರ್ತಾ ಇರಲಿಲ್ಲ, ಇವಾಗ ಲಾ ಕಲ್ತ್ಕೊಂಡಿದ್ದಾನೆ. ಆಮೇಲೆ ರಾ ಬರಲ್ಲ ಇನ್ನೂ ಕೂಡ, ಅದು ಪ್ರನೌನ್ಸ್ ಮಾಡೋದಕ್ಕೆ ಬರಲ್ಲ. ನಾನು ಕೂಡ ಅದೇ ಇಲ್ಲಿ ಸ್ವರ್ಣ ಪ್ರಶನ ಹಾಕ್ಸೋಕೆ ಹೋಗ್ತೀನಲ್ಲ, ಅಲ್ಲಿ ಹೋಗಿ ಕೇಳಿದಾಗ ಅವ್ರು ಹೇಳಿದ್ರು ಅದು ಪ್ರಾಕ್ಟೀಸ್ ಮಾಡಿಸ್ತಾ ನೀವು ಬರುತ್ತೆ, ಟ್ರೈ ಮಾಡ್ತಾಯಿರಿ ಮನೆಯಲ್ಲಿ ಅಂತ. ನಾನು ಕೂಡ ಟ್ರೈ ಮಾಡಿಸ್ತಾ ಇದ್ದೀನಿ. ಬೆಳಗ್ಗೆ ಮತ್ತು ಸಂಜೆ ಮಲ್ಕೊಳ್ಳೋ ಟೈಮಲ್ಲೆಲ್ಲ ಅವ್ನಿಗೆ ಒಂದು ಸ್ವಲ್ಪ ಅದನ್ನು ಉಚ್ಚಾರಣೆ ಮಾಡೋದನ್ನ ಹೇಳ್ಕೊಡ್ತಾ ಇರ್ತೀನಿ. ಸೊ ಒಂದು ಸ್ವಲ್ಪ ಲೇಟಾಗಿ ಕಲ್ತ್ಕೊತಾ ಇದ್ದಾನೆ ಅವನು ಅದನ್ನು ಕೂಡ. ರಾ ಅನ್ನೋ ಅಪ್ಪು, ರಾ ರಾ ಲಾ ಲ ರಾ 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 ಹಿಂಗೆ ಹೇಳ್ತಾನೆ, ಬಟ್ ಹೇಳಿಸ್ತಾ ಇರಬೇಕು ಆ ರೀತಿಯಾಗಿ. ಬಟ್ ಕಲ್ತ್ಕೊತಾನೆ, ಲೇಟ್ ಆದರೂ ಪರವಾಗಿಲ್ಲ, ಕಲ್ತ್ಕೊತಾನೆ ಅನ್ನೋ ನಂಬಿಕೆ ನನಗಿದೆ. ಯಾರು ಏನೇನೋ ಹೇಳಿದ್ರು ಕರೆಕ್ಟಾಗಿ ಮಾತಾಡಲ್ಲ ಹಾಗೆ ಹಿಂಗೆ ಅಂತ ನಾನು ಆವಾಗೆಲ್ಲ ನಾನು ತಲೆನೇ ಕೆಡ್ಸ್ಕೊತಾ ಇರಲಿಲ್ಲ. ಮಾತಾಡ್ತಾರೆ ಮಕ್ಕಳು, ಇವಾಗಲೇ ತಾನೇ ತೊದಲು ಮಾತಾಡೋದು, ಹೋಗ್ತಾ ಮಾತಾಡೋದನ್ನ ಕಲ್ತ್ಕೊತಾರೆ ಅಂತ. ಆ್ಯಂಡ್ ಅದೇ ಹೇಳ್ದಾಗೆ ಮುಂಚೆನೇ ನನಗಂತೂ ಏನೂ ಬೇಜಾರಿಲ್ಲ. ನಾನು ಪ್ರತಿಯೊಂದು ಅಕ್ಷರನೂ ಕೂಡ ಅವನಿಗೆ ಹೇಳ್ಕೊಡ್ತಾ ಇರ್ತೀನಿ, ಹೀಗೆ ಮಾತಾಡಬೇಕು, ಹೀಗೆ ಮಾತಾಡಬೇಕು. ಕೆಲವೊಂದು ಪದಗಳನ್ನ ನುಂಗ್ಕೊಂಡ್ಬಿಡ್ತಾನೆ ಅವನು, ಹೇಳೋದೇ ಇಲ್ಲ. ಸೊ ಆ ಥರದ್ದೆಲ್ಲ ಅವನು ಮಾತಾಡಿದಾಗ ಅದನ್ನು ನೋಡಿಕೊಂಡು ಹೇಳ್ಕೊಡ್ತಾ ಇರ್ತೀನಿ. ಈ ಥರ ಅಲ್ಲ ಅಪ್ಪು ಹೇಳೋದು, ಈ ಥರ ಹೇಳಬೇಕಾಗಿರೋದು ನೀನು ಅಂತ ಅಂದ್ಬಿಟ್ಟು ನೀಟಾಗಿ ಹೇಳ್ಕೊಡ್ತಿರ್ತೀನಿ. ಸೊ ಕಲ್ತ್ಕೊತಾ ಇರ್ತಾನೆ ಅವನು. ಇವಾಗ ಸಂಜೆಗೆ ಯಾವ ಅಕ್ಷರ ಹೇಳ್ಕೊಟ್ಟೆ ಅಪ್ಪು ನಿನಗೆ? ಇಶಾ ಅಂತ ಹೇಳ್ದ. ಹಾಗೆ ಹೇಳ್ಕೊಟ್ರೆ ಹೇಳ್ತಾನೆ. ಅಪ್ಪುಗೆ ಬರ್ದಿರೋ ಅಕ್ಷರ ಅಂತ ಅಂದರೆ ರಾ. ಫಸ್ಟು ಲಾ ಬರ್ತಾ ಇರಲಿಲ್ಲ, ಇವಾಗ ಲಾ ಮತ್ತು ಲಾ ಎರಡೂ ಹೇಳ್ತಾನೆ. ರಾ ಬರ್ತಾಯಿಲ್ಲ, ಇವಾಗ ಕಲಿಸ್ತಾ ಇದ್ದೀನಿ, ನೋಡೋಣ ಸ್ವಲ್ಪ ದಿನ ಕಲ್ತ್ಕೊಂಡ್ಬಿಡ್ತಾನೆ. ಈ ಸ್ಪೀಚ್ ಥೆರಪಿ ಮಕ್ಕಳಿಗೆ ಮನೆಯಲ್ಲೇ ಮಾಡ್ಬೋದು ಅಂತ ಅಂದ್ಬಿಟ್ಟು ವಿಡಿಯೋಸ್ ನೋಡಿಕೊಂಡು ನಿಮ್ಮ ಮನೆಯಲ್ಲಿ ಯಾರಿಗಾದ್ರೂ ಮಕ್ಕಳಿಗೆ ಸ್ಪಷ್ಟವಾಗಿ ಮಾತಾಡೋದಕ್ಕೆ ಬರ್ತಿಲ್ಲ ಅಂತಂದರೆ ನೀವು ಕೂಡ ಅದನ್ನು ಟ್ರೈನಪ್ ಮಾಡ್ಬೋದು ನಿಮ್ಮ ಮಕ್ಕಳಿಗೆ. ಸೊ ನಾನು ಅದನ್ನೇ ವಿಡಿಯೋಸ್ ನೋಡಿಕೊಂಡೇ ಹೇಳ್ಕೊಡ್ತಾ ಇರೋದು. ನೋಡೋಣ ಎಷ್ಟು ದಿನ ಆಗುತ್ತೆ ಏನೋ ಅಂತ ಗೊತ್ತಿಲ್ಲ. ಬಟ್ ನಾನು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿಸ್ತಾ ಇರ್ತೀನಿ. ಜಾಸ್ತಿ ಅದೇ ಒಂದು ಪದ ಬಳಕೆ ಮಾಡಿಸ್ತಾ ಇದ್ದರೆ ಅವನಿಗೆ ಬರುತ್ತೆ ಅಂತ ಅಂದ್ಬಿಟ್ಟು ಮಾತಾಡ್ತಾನೆ. ಆ ಓಪ್ಸ್ ನನಗಿದೆ ಅಲ್ವಾ ಅಪ್ಪು? ಎಸ್. ಸೊ ಇಷ್ಟ ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋನ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇವತ್ತಿನ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಸಿಗೋಣ ಮುಂದಿನ ವಿಡಿಯೋನಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.